ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿದೆ. ಡಿಸೆಂಬರ್ 13, 2025ರಂದು ನಡೆಯುವಂತಹ ಇಲ್ಲಿ ನವೋದಯ ಎಕ್ಸಾಮ್ಗೆ ಪ್ರಿಪ್ರೇಷನ್ಗೋಸ್ಕರ ತಮ್ಮೊಂದಿಗೆ ಇವತ್ತು ನಾನು 2023ನೇ ಸಾಲಿನಲ್ಲಿ ನಡೆದಂತಹ ನವೋದಯ ಎಕ್ಸಾಮ್ದ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ತಮ್ಮೊಂದಿಗೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ಈ ಬಗ್ಗೆ ನಾನು ತಿಳಿಸಿದ್ದೇನೆ. 20ನೇ ಪ್ರಶ್ನೆವರೆಗೆ ಈ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಲ್ಲಿ ಈಗಾಗಲೇ ಭಾಗ 5ರವರೆಗೆ ತಿಳಿಸಿದ್ದು, ಭಾಗ 6 ಮತ್ತು ಮುಂದುವರೆದ ಭಾಗವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನೀವು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ನೋಡ್ಬೋದು 21ರಿಂದ 24ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಸಮಸ್ಯೆ ಆಕೃತಿಯ ಒಂದು ಜಾಮಿತಿ ಆಕೃತಿಯನ್ನು ಭಾಗ ಕೊಡಲಾಗಿರುತ್ತೆ. ಇಲ್ಲಿದೆಯಲ್ಲ, ಈ ರೀತಿ ಕೊಟ್ಟಿರ್ತಾರೆ. ಇದರ ಒಂದು ಭಾಗ ಎಲ್ಲಿ ಮಿಸ್ ಆಗಿದೆ, ಯಾವ ಭಾಗ ಇದೆ ಅನ್ನೋದನ್ನು ಈ 4 ಆಪ್ಷನ್ಸ್ಗಳಲ್ಲಿ ತಾವು ಚೆಕ್ ಮಾಡಬೇಕಾಗುತ್ತೆ. ಇದನ್ನು ನಾನು ಆಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಏನಿಲ್ಲ, ಈ ಭಾಗವನ್ನು ತಾವು ಇಲ್ಲಿ ಮೊದಲು ಪೂರ್ಣ ಮಾಡ್ಕೋಬೇಕು. ಈ ರೀತಿ ಇಲ್ಲಿ ಯಾವ್ದು ಬರುತ್ತೆ ಅಂತ ತಾವು ಈ ರೀತಿ ಹಾಕೊಂಡಾಗ ತಮಗೆ ಗೊತ್ತಾಗುತ್ತೆ. ಈ ರೀತಿ ಹಾಕೋಬೇಕಾಗುತ್ತೆ. ಆಗ ಇಲ್ಲಿ ಬಂದಿರುವಂಥ ಭಾಗ ಯಾವುದು ಅಂತ ನೋಡ್ತಾ ಹೋಗಬೇಕು. ಈ ಒಳಗಿನ ಭಾಗ ಇದೆಯಲ್ಲ, ಇದನ್ನು ನೋಡಬೇಕು. ಬಟ್ ಈ ಆಪ್ಷನ್ಸ್ಗಳಲ್ಲಿ ನೋಡಿದಾಗ ಇಲ್ಲಿ ಎ ಇಲ್ಲ, ಅದೇ ರೀತಿ ಸಿ ಮತ್ತು ಡಿ ಕೂಡ ಇಲ್ಲ, ಬಟ್ ಬಿ ಆಪ್ಷನ್ ಇದೆ ನೋಡಿ. ಒಳಗಡೆ ಇರುವಂಥ ಚೌಕ ಇದೆಯಲ್ಲ, ಇದು ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ತಾವಿಲ್ಲಿ. ಇದನ್ನು ಯಾವ ರೀತಿ ತಾವಿಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕೊಟ್ಟಿರುವಂತಹ ಭಾಗಗಳನ್ನು ನೋಡ್ಬೋದು. ಈ ರೀತಿ ಭಾಗ ಯಾವುದಿದೆ ಅಂತ ನೋಡ್ತಾ ಹೋದಾಗ ಇದರ ಒಂದು ಭಾಗ ಇದರಲ್ಲಿ ಎಲ್ಲಿ ಮಿಸ್ ಆಗಿದೆ ಅಂತ ನೋಡ್ಬೋದು. ಹಾಗಾದರೆ ಯಾವ ರೀತಿ ಅನ್ನೋದು ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಈ ಭಾಗವನ್ನು ತಾವು ಇಲ್ಲಿ ಕೂಡಿಸಿದಾಗ ಗೊತ್ತಾಗುತ್ತೆ ಯಾವ ಭಾಗ ಬರುತ್ತೆ ಅಂತ. ಈ ರೀತಿ ತಾವು ಕೂಡಿಸ್ಬೇಕಾಗುತ್ತೆ. ಆಗ ನಮಗೆ ಸಿಗುವಂಥ ಚಿತ್ರವನ್ನು ನೋಡ್ತಾ ಹೋಗೋಣ, ಒಳಗಡೆ ಇರುವಂಥದ್ದು ಯಾವುದಿದೆ ಅಂತ. ಸೊ ಈ 4 ಆಪ್ಷನ್ಸ್ಗಳಲ್ಲಿ ನೋಡ್ಬೋದು, ಇಲ್ಲಿ ಡಿ ಆಪ್ಷನ್ ಇಲ್ಲ ಮತ್ತು ಸಿನೂ ಇಲ್ಲ, ಬಿ ಕೂಡ ಇಲ್ಲ, ಎ ಆಪ್ಷನ್ ಇದೆಯಲ್ಲ ಸರಿಯಾಗಿದೆ. ಇನ್ನು ನೆಕ್ಸ್ಟು 23ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಒಂದು ಸಮಸ್ಯಾ ಚಿತ್ರವನ್ನು ಕೊಡಲಾಗಿರುತ್ತೆ. ಇದನ್ನು ತಾವಿಲ್ಲಿ ವೃತ್ತವನ್ನು ಮಾಡ್ಕೋಬೇಕಾಗುತ್ತೆ. ಇಷ್ಟು ನೋಡಿ, ಈ ರೀತಿ ಇರುವಂಥ ಆಪ್ಷನ್ಗಳಲ್ಲಿ ಯಾವ ಸರಿ ಇದೆ ಅಂತ ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ಡಿ ಆಪ್ಷನ್ ಇಲ್ಲ ಮತ್ತು ಇಲ್ಲಿ ಸಿ ಕೂಡ ಇಲ್ಲ. ಇನ್ನು ಎ ಆಪ್ಷನ್ ನೋಡ್ಬೋದು. ಎ ಆಪ್ಷನ್ನಲ್ಲಿ ಇಲ್ಲಿ ಯಾವ ರೀತಿ ಸಮಸ್ಯಾ ಚಿತ್ರ ಬಂದಿದೆ ಅಂತ ನೋಡ್ತಾ ಹೋಗಿ ಇಲ್ಲಿ ಸಿ, ಎ ಕೂಡ ಇಲ್ಲ, ಆದರೆ ಬಿ ಆಪ್ಷನ್ನು ಕರೆಕ್ಟ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರ ಇದು ಬಹಳಷ್ಟು ಈಜಿ ಅಂತ ಹೇಳ್ಬೋದು. ಈ ರೀತಿ ಕೊಟ್ಟಾಗ ಇದನ್ನು ತಾವು ಇಷ್ಟು ಕೂಡಿಸ್ಕೊಂಡ್ರೆ ಸಾಕು, ಗೊತ್ತಾಗುತ್ತದೆ ತಮಗೆ ಯಾವುದಾಗುತ್ತೆ ಅಂತ. ಇಲ್ಲಿ ನೋಡ್ತಾ ಹೋಗಿ ಯಾವುದಾಗುತ್ತೆ. ಇಲ್ಲಿ ಎ ಆಪ್ಷನ್ ಆಗೋದಿಲ್ಲ, ಇಲ್ಲಿ ಒಳಗಡೆ ಇರುವ ಭಾಗವನ್ನು ನೋಡಬೇಕು. ನೆಕ್ಸ್ಟು ಬಿ ಕೂಡ ಇಲ್ಲ, ಸಿ ಕೂಡ ಇಲ್ಲ, ಬಟ್ ಡಿ ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ಈ ರೀತಿ ತಾವು ಇಲ್ಲಿ ಭಾಗ 6ಕ್ಕೆ ಸಂಬಂಧಪಟ್ಟಂತಹ ಸಮಸ್ಯಾ ಚಿತ್ರಗಳನ್ನು ಇಲ್ಲಿ ಬಿಡಿಸಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಭಾಗ 7ಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸೂಚನೆಗಳು 25ರಿಂದ 28ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಒಂದು ಸಮಸ್ಯೆ ಆಕೃತಿ ಇದೆ ಮತ್ತು ಬಲಭಾಗದಲ್ಲಿ 4 ಆಪ್ಷನ್ಸ್ಗಳನ್ನು ಕೊಡಲಾಗಿರುತ್ತದೆ. ಇಲ್ಲಿ ಕನ್ನಡಿಯನ್ನು XY ಜಾಗಕ್ಕೆ ಹಿಡಿದಾಗ ಸಮಸ್ಯೆ ಆಕೃತಿಯು ಕನ್ನಡಿಯಲ್ಲಿ ಯಾವ ರೀತಿಯಾಗಿ ಪ್ರತಿಬಿಂಬ ಮೂಡುತ್ತೆ ಅನ್ನೋದನ್ನು ತಾವಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಒಂದು ಸಮಸ್ಯಾ ಚಿತ್ರವಿದೆ, ಇದರ ಪ್ರತಿಬಿಂಬ ಯಾವ ರೀತಿ ಮಾಡುತ್ತೆ. ಇಲ್ಲಿ ಕೆಳಗಡೆ ಏನು ಗೆರೆ ಕೊಟ್ಟಿದ್ದಾರಲ್ಲ ಇವು ಚೇಂಜಸ್ ಆಗುವುದಲ್ಲ, ಇವು ಇದ್ದ ಹಾಗೆ ಇರುತ್ತೆ. ಬಟ್ ಇಲ್ಲಿದೆಯಲ್ಲ ಇದು ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ಹಾಗಾದ್ರೆ ನೋಡೋಣ. ಇಲ್ಲಿ ಎ ಆಪ್ಷನ್ಸ್ ನೋಡ್ಬೋದು, ಎ ಆಪ್ಷನ್ನು ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ಈ ಡಾಟ್ಗಳಿದಾವಲ್ಲ ಅದೇ ದಿಕ್ಕಿನಲ್ಲಿ ಬಂದಿದ್ದಾವು. ನೀವು ನೆಕ್ಸ್ಟು ಬಿ ಆಪ್ಷನ್ ಕೂಡ ಆಗೋದಿಲ್ಲ, ಯಾಕಂದರೆ ಈ ಅಕ್ಷರ ಇದೆಯಲ್ಲ ಅದು ಯಾವಾಗಲೂ ಇದ್ದ ಹಾಗೆ ಇರೋದಿಲ್ಲ ಕನ್ನಡಿಯಲ್ಲಿ. ಸೊ ಇದು ಆಗೋದಿಲ್ಲ. ನೆಕ್ಸ್ಟು ಡಿ ಮತ್ತು ಸಿಗಳನ್ನು ನೋಡ್ತಾ ಹೋದರೆ ಡಿ ಆಪ್ಷನ್ ನೋಡಿ, ಡಿ ಆಪ್ಷನ್ ಕೂಡ ಡಾಟ್ಗಳು ಸೇಮ್ ದಿಕ್ಕಿನಲ್ಲಿವೆ. ಸೊ ಇದು ಕೂಡ ಆಗೋದಿಲ್ಲ, ಬಟ್ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು AVP ಎನ್ನುವಂಥ ಅಕ್ಷರಗಳಿವೆ, ಇವುಗಳು
ಕನ್ನಡಿ ಮೇಲೆ ಇಲ್ಲಿ ಇರುವಂಥ XY ದರ್ಪಣದ ಮೇಲೆ ಹಿಡಿದಾಗ ಯಾವ ರೀತಿ ಅವು ಕನ್ನಡಿಯಲ್ಲಿ ಮೂಡುತ್ತೆ. ಇಲ್ಲಿ ನೋಡ್ಬೋದು ಎ ಆಪ್ಷನ್ ಇಲ್ಲ, ಯಾಕಂದರೆ ಅಕ್ಷರಗಳು ಸೇಮ್ ಆಗಿವೆ. ನೆಕ್ಸ್ಟು ಇಲ್ಲಿ ನೋಡಿ ಪಿ ಅಕ್ಷರ ಇದೆಯಲ್ಲ ಮೊದಲಿಗೆ ಬಂದಿದೆ, ನೆಕ್ಸ್ಟ್ ವಿ, ನೆಕ್ಸ್ಟು ಎ. ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಪಿ ಅಕ್ಷರದ ಪ್ರತಿಬಿಂಬ, ನೆಕ್ಸ್ಟ್ ವಿ, ಇದು ಎ ಬಂದಿದೆ. ಇಲ್ಲಿ ನೋಡ್ಬೋದು ಡಿ ಆಪ್ಷನಲ್ಲಿ ಎ ಇದ್ದ ಹಾಗೆ ಇದೆ. ಸೊ ಹಾಗಾಗಿ ಇದು ಕೂಡ ಆಗೋದಿಲ್ಲ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟು 27ನೇ ಪ್ರಶ್ನೆ ನೋಡ್ತಾ ಹೋಗಿ. ಇಲ್ಲಿ ಕೊಟ್ಟಿರುವಂಥ ಸಮಸ್ಯಾ ಚಿತ್ರ ಇದೆಯಲ್ಲ, ಇದು ವಿರುದ್ಧ ದಿಕ್ಕಿನಲ್ಲಿ ಬರುತ್ತೆ. ಈ ಗೆರೆ ಈ ಕಡೆ ಬರುತ್ತೆ. ಅಂದರೆ ನಿಮ್ಗೆ ತೋರಿಸೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ ಹೇಳ್ತೀನಿ. ಈ ರೀತಿ ಬರ್ತದೆ. ಮತ್ತು ಇಲ್ಲಿ ಎರೋ ಮಾರ್ಕ್ ಈ ಕಡೆ ಹೋಗುತ್ತೆ, ಈ ರೀತಿ ಹೋಗುತ್ತೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಎ ಆಪ್ಷನ್ನು ಇದ್ದ ಹಾಗೆ ಇದೆ, ಸೊ ಎ ಆಗೋದಿಲ್ಲ. ನೆಕ್ಸ್ಟು ಸಿ ಆಪ್ಷನ್ ಕೂಡ ಆಗೋದಿಲ್ಲ. ಅದೇ ರೀತಿಯಾಗಿ ಡಿ ಆಪ್ಷನ್ ಕೂಡ ಆಗೋದಿಲ್ಲ. ಆದರೆ ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಕನ್ನಡಿ ಮೇಲೆ ಹಿಡಿದಾಗ ಇದೇನು ಒಂದು ಸಮಸ್ಯಾ ಚಿತ್ರ ಇದೆಯಲ್ಲ, ಇದು ಈ ಕಡೆ ಬರುತ್ತದೆ ಅಥವಾ ಉಲ್ಟಾ ಬರುತ್ತೆ ಅಂತಲೂ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೆಕ್ಸ್ಟು ಇಲ್ಲಿ ಒಳಗಡೆ ಇರುವಂಥ ಚಿತ್ರದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ, ಸೇಮ್ ಆಗಿರ್ತಾವೆ. ಆದರೆ ಈ ಹೊರಗಡೆ ಇರುವ ಚಿತ್ರಗಳು ಈ ಕಡೆ ದಿಕ್ಕಿನಲ್ಲಿ ಬರ್ತಾವೆ. ಹಾಗಾದರೆ ನೋಡ್ತಾ ಹೋಗ್ಬೋದು ಇಲ್ಲಿ ಎ ಆಪ್ಷನ್ ಆಗೋದಿಲ್ಲ. ಮತ್ತು ಇಲ್ಲಿ ನೋಡ್ತಾ ಹೋಗಿ ಡಿ ಆಪ್ಷನ್ನು, ಡಿ ಕೂಡ ಆಗೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಬಿ ಆಪ್ಷನ್ ನೋಡ್ಬೋದು ತಾವು. ಬಿ ಆಪ್ಷನ್ ಏನಾಗಿದೆ ಅಂದರೆ ಈ ದಿಕ್ಕಿನಲ್ಲಿರೋದು ಏನಾಗಿದೆ, ಈ ದಿಕ್ಕಿನಲ್ಲಿ ಮೂಡಿದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ, ಸಿ ಆಪ್ಷನ್ ಆಗುವುದಿಲ್ಲ. ಇನ್ನು ಭಾಗ 8ರಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ. 29ರಿಂದ 32ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಸಮಸ್ಯೆ ಆಕೃತಿಗಳಲ್ಲಿ ತೋರಿಸಿದಂತೆ ಒಂದು ಕಾಗದದ ಹಾಳೆಯನ್ನು ಮಡಿಸಲಾಗಿರ್ತದೆ ಮತ್ತು ಅಲ್ಲಿ ಹೋಲ್ಗಳನ್ನು ಕೂಡ ಮಾಡಲಾಗಿರ್ತದೆ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಅದರಲ್ಲಿ ಕಾಗದದ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣುತ್ತೆ ಅಂತ ತಾವು ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಮೊದಲಿಗೆ 2 ಭಾಗ ಮಾಡಿಸಲಾಗಿರುತ್ತೆ, ನೆಕ್ಸ್ಟ್ ಇಲ್ಲೊಂದು ಭಾಗ ಮಾಡಿಸಲಾಗಿದೆ, ಇಲ್ಲೊಂದು ಹೋಲನ್ನು ಹಾಕಲಾಗಿದೆ. ಈ ಸಿಂಪಲ್ಲಾಗಿ ಹೇಳ್ತೀನಿ, ಇದು ಹೋಲ್ ಹಾಕಿದಾಗ ಏನಾಗುತ್ತೆ, ಇಲ್ಲೊಂದು ಮಾತ್ರ ಮೂಡುತ್ತೆ. ಯಾಕಂದರೆ ಒಂದು ಹಾಳೆಯನ್ನು ಚೌಕಾಕಾರದ ಹಾಳೆಯನ್ನು 2 ಭಾಗ ಮಾಡಿ ನೆಕ್ಸ್ಟ್ ಮತ್ತೊಂದು ಭಾಗ ಅದರಲ್ಲಿ ಮಾಡಿದಾಗ ಇಲ್ಲಿ ಈ ದಿಕ್ಕಿನಲ್ಲಿ ಏನಾಗುತ್ತೆ, ಒಂದು ಹೋಲನ್ನು ಮಾಡಿದರೆ ಕೇವಲ 2 ಭಾಗದಲ್ಲಿ ಮೂಡುತ್ತದೆ. ಸೊ 2 ಭಾಗ ಅಂದಾಗ ಇದು ಮತ್ತು ಡಿ ಆಪ್ಷನ್ ಆಗುವುದಿಲ್ಲ, ಸಿ ಇಲ್ಲ, ಬಿ ಕೂಡ ಇಲ್ಲ, ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ನೆಕ್ಸ್ಟು 30ನೇ ಪ್ರಶ್ನೆಯನ್ನು 2 ಭಾಗ ಮಾಡಲಾಗಿತ್ತು. ಮೊದಲಿಗೆ ಒಂದು ಚೌಕಾಕಾರದ ಹಾಳೆಯನ್ನು, ನೆಕ್ಸ್ಟು ಇನ್ನೊಂದು ಭಾಗವನ್ನು ಮಡಿಸಲಾಗಿರ್ತದೆ. ಇನ್ನೊಂದು ಭಾಗ ಮಡಚಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ತ್ರಿಭುಜ ಟೈಪು ಅಲ್ಲಿ ಕಟ್ ಮಾಡಲಾಗಿರ್ತದೆ ಅಥವಾ ಹೋಲ್ ಮಾಡಲಾಗಿರ್ತದೆ. ಹಾಗಾದರೆ ಇಲ್ಲಿ 4 ಭಾಗವನ್ನು ಅಂದರೆ ಇಲ್ಲಿ ಸಂಪೂರ್ಣ ಚೌಕಾಕಾರದ ಹಾಳೆಯನ್ನು ಸಂಪೂರ್ಣ ಮಡಚಿ ನಡುವೆ ಒಂದು ಹೋಲ್ ಮಾಡಿದಾಗ ತ್ರಿಭುಜದ ಆಕಾರದಲ್ಲಿ ಅದು 4 ಭಾಗದಲ್ಲೂ ಕೂಡ ಮೂಡುತ್ತದೆ. ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಯಾವುದಾಗುತ್ತೆ ಅಂತ. ಇಲ್ಲಿ ನೋಡ್ಬೋದು ಯಾವುದು ಆಪ್ಷನ್ ಅಂದರೆ ಎ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ಕೂಡ ಆಗೋದಿಲ್ಲ, ನೆಕ್ಸ್ಟು ಬಿ ಕೂಡ ಆಗೋದಿಲ್ಲ. ಆದರೆ ಯಾಕೆ ಬಿ ಆಗೋದಿಲ್ಲ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ದಿಕ್ಕಿನಲ್ಲಿ ತ್ರಿಭುಜ ಇದ್ದಾವೆ ಅಂತ ಈ ದಿಕ್ಕಿನಲ್ಲಿದ್ದಾವೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕೆಳಗಡೆ ಬಂದಿದೆ ತ್ರಿಭುಜ, ಹಾಗಾಗಿ ಇದು ಆಗೋದಿಲ್ಲ. ಬಟ್ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ಇಲ್ಲಿ ನೆಕ್ಸ್ಟು ಮೊದಲು 2 ಭಾಗ ಮಾಡಲಾಗಿತ್ತು, ಮತ್ತೊಂದು ಭಾಗ ಮಾಡಲಾಗಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಕಟ್ ಮಾಡಲಾಗಿರ್ತದೆ. ಹಾಗಾದರೆ ಎಷ್ಟು ಭಾಗಕ್ಕೆ ಮಾಡುತ್ತದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು ಎ ಆಪ್ಷನ್ ಇಲ್ಲ, ಬಿ ಇಲ್ಲ. ಯಾಕಂದರೆ ಇಲ್ಲಿ ಸಂಪೂರ್ಣ ಈ ರೀತಿ ಬರುತ್ತೆ. ಅದು ನಿಮಗೆ ತೋರಿಸೋದಾದರೆ ಈ ರೀತಿ ಚೌಕ ಬರುತ್ತೆ. ನೆಕ್ಸ್ಟು ಇದು ಸಂಪೂರ್ಣ ವೃತ್ತ ಆಗುತ್ತೆ. ಇದು ಈ ರೀತಿ ಸಂಪೂರ್ಣ ವೃತ್ತ ಬರುತ್ತೆ. ಇಲ್ಲಿ ಗೆರೆಗಳು ಬರ್ತಾವೆ. ಮತ್ತು ಇಲ್ಲಿ ನೋಡ್ಬೋದು ಈ ರೀತಿ ಇದ್ದಾಗ ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ನೋಡ್ಬೋದು ತಾವು, ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ಡಿ ಆಗಲಿ ಬಿ ಮತ್ತು ಎ ಆಗೋದಿಲ್ಲ. ಇನ್ನು ನೆಕ್ಸ್ಟು 32ನೇ ಪ್ರಶ್ನೆಯನ್ನು ನೋಡ್ಬೋದು. ಇಲ್ಲಿ ಮೊದಲಿಗೆ 2 ಭಾಗ ಮಾಡಲಾಗಿತ್ತು ಹಾಳೆಯನ್ನು, ನೆಕ್ಸ್ಟ್ ಮತ್ತೊಂದು ಭಾಗ ಮಾಡಿಸಲಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಒಂದು ಭಾಗವನ್ನು ಇಲ್ಲಿ ಕಟ್ ಮಾಡಲಾಗಿರುತ್ತೆ. ಹಾಗಾದರೆ ಇಲ್ಲಿ 4 ಭಾಗಗಳನ್ನು ಮಡಚಿ ಅಲ್ಲಿ ಕಟ್ ಮಾಡಿದಾಗ 4 ಭಾಗದಲ್ಲಿ ಅಲ್ಲಿ ಹೋಲ್ಗಳು ಬರ್ತಾವೆ. ಯಾವ ರೀತಿ ಬರ್ತಾವೆ ಅಂದರೆ ಇಲ್ಲಿ ನೋಡ್ಬೋದು ಈ ರೀತಿ ಬರ್ತಾವೆ 4 ಭಾಗದಲ್ಲಿ.
ಇಲ್ಲೊಂದು ಭಾಗ ಬರುತ್ತೆ, ಮತ್ತು ಇಲ್ಲೊಂದು ಭಾಗ, ಅದೇ ರೀತಿ ಇಲ್ಲೊಂದು ಭಾಗ. ಇಷ್ಟು ಬಂದಾಗ ಇಲ್ಲಿ ಆನ್ಸರ್ ನೋಡ್ತಾ ಹೋಗ್ಬೋದು ಯಾವುದಾಗುತ್ತೆ ಅಂತ. ಇಲ್ಲಿ ಎ ಆಪ್ಷನ್ ಇಲ್ಲ, ಯಾಕಂದರೆ ಸುತ್ತಲೂ ರೌಂಡ್ ಆಗಬೇಕದು. ಬಿ ಕೂಡ ಇಲ್ಲ. ಸಿ ಆಪ್ಷನ್ ಆಗುತ್ತೆ, ಬಟ್ ಡಿ ಆಪ್ಷನ್ ಆಗೋದಿಲ್ಲ. ಇದು ಡಿ ಇಲ್ಲ, ಯಾಕಂದರೆ ಇದು ಬಿ ಇದೆ ನೋಡಿ. ಸಾರಿ, ಸಿ ಆಪ್ಷನ್ ಇದೆಯಲ್ಲ, ಇದು ಕರೆಕ್ಟಾಗಿ ಇದು ಮ್ಯಾಚ್ ಆಗುತ್ತೆ ಅದಕ್ಕೆ. ಯಾಕಂದರೆ 2 ಭಾಗ ಮಾಡಿಸಲಾಗಿ ನೆಕ್ಸ್ಟ್ ಮತ್ತೊಂದು ಭಾಗ ಮಾಡಿಸಲಾಗಿ ಇಲ್ಲಿ ಕಟ್ ಮಾಡಲಾಗಿದೆ. ಇನ್ನು ಭಾಗ 9ಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಬೋದು. 33ರಿಂದ 36ರವರೆಗೆ ಇಲ್ಲಿ ಒಂದು ಸಮಸ್ಯಾ ಚಿತ್ರವನ್ನು ಕೊಡಲಾಗಿದೆ. 4 ಆಪ್ಷನ್ಸ್ಗಳಿವೆ. ಇಲ್ಲಿ ನೀವು ಏನು ಅಂದರೆ ಈ ಸಮಸ್ಯಾ ಚಿತ್ರವನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ, ಇಲ್ಲಿ ಪ್ರಶ್ನೆ ರೂಪದಲ್ಲಿ ಕೊಟ್ಟಿರುವಂಥ ಇಲ್ಲಿ ಏನು ಭಾಗಗಳದಾವಲ್ಲ, ಈ 3 ಭಾಗಗಳಿಂದ ಇಲ್ಲಿ ಯಾವುದು ಒಂದು ಆಕೃತಿ ತಯಾರಾಗಿದೆ ಅನ್ನೋದನ್ನು ತಾವು ಕಂಡುಹಿಡಿಯಬೇಕು. ಇವೇ 3 ಭಾಗಗಳಿರಬೇಕು, ಎಕ್ಸ್ಟ್ರಾ ಯಾವುದೂ ಇರಬಾರ್ದು. ಹಾಗಾದರೆ ನೋಡೋಣ. ಇಲ್ಲಿ ನೋಡ್ಬೋದು, ಈ ಸಮಸ್ಯಾ ಚಿತ್ರದಲ್ಲಿ ಇದು ಸೇಮ್ ಕಾಣ್ಬೋದು ಭಾಗಗಳು, ಆದರೆ ಇಲ್ಲಿ ದಂಡಿಗೆ ಚಿಕ್ಕದಾಗಿದ್ದಾವು. ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ದಪ್ಪ ದಪ್ಪ ಚೌಕಗಳಿವೆ. ಸೊ ಇಲ್ಲಿ ಎ ಆಪ್ಷನ್ ಆಗೋದಿಲ್ಲ. ಮತ್ತು ಇನ್ನು ಸಿ ಆಪ್ಷನ್ ನೋಡ್ಬೋದು, ಇಲ್ಲಿ ಸಂಪೂರ್ಣ ಚೌಕಗಳು ದೊಡ್ಡ ಇದಾವೆ. ಇಲ್ಲಿ ಕೇವಲ 1 ಬಂದಿದೆ. ಸೊ ಸಿನೂ ಇಲ್ಲ. ಅದೇ ರೀತಿ ಡಿ ಆಪ್ಷನ್ ಇಲ್ಲ. ಬಿ ಆಪ್ಷನ್ ನೋಡ್ಬೋದು, ಸೇಮ್ ಇದೆ, ಏನೂ ಕೂಡ ವ್ಯತ್ಯಾಸ ಇಲ್ಲ. ಹಾಗಾಗಿ ನೋಡ್ಬೋದು, ಇಲ್ಲಿ ಒಂದು ಭಾಗ ಇದೆ, ಇಲ್ಲಿ ಒಂದು ಭಾಗ ಇದೆ, ನೆಕ್ಸ್ಟ್ ಇಲ್ಲಿ ಒಂದು ಭಾಗ, ಇಲ್ಲೊಂದು ಭಾಗ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲಿಗೆ ಏನು ಮಾಡಿದ್ದಾರೆ, ಇಲ್ಲಿ 2 ತ್ರಿಭುಜಗಳಿವೆ. ಇಲ್ಲೊಂದು ತ್ರಿಭುಜ ಇದೆ, ಇಲ್ಲೊಂದು ಭಾಗ ಇದೆ, ಇಲ್ಲೊಂದು ಭಾಗ ಇದೆ. ಹಾಗಾದರೆ ಯಾವುದಾದ್ರು ನೋಡ್ತಾ ಹೋಗ್ಬೋದು ತಾವಿಲ್ಲಿ. ಡಿ ಆಪ್ಷನಲ್ಲಿ ಇಲ್ಲ, ಮತ್ತು ಸಿ ಕೂಡ ಇಲ್ಲ, ಬಿನೂ ಇಲ್ಲ, ಎ ಆಗುತ್ತದೆ. ಸಂಪೂರ್ಣ ಅದರಲ್ಲಿರುವಂಥ ಭಾಗಗಳು ಸೇಮ್ ಆಗಿದಾವೆ, ಏನೂ ವ್ಯತ್ಯಾಸ ಇಲ್ಲ. ನೋಡ್ಬೋದು, ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ತ್ರಿಭುಜ ಇದೆ, ಇಲ್ಲಿ 2 ಭಾಗಗಳಿವೆ, ಇಲ್ಲಿ 2 ಭಾಗಗಳಿವೆ, ಮತ್ತು ಇಲ್ಲಿ ಹೊರಗಡೆ ಇರುವಂತಹ ಒಂದು ರೇಖಾಕೃತಿ ಇದೆ. ಇಲ್ಲಿ ನೋಡ್ಬೋದು ಇರುವಂಥದ್ದು ಇಲ್ಲಿನೂ ಇದೆ. ಈ ರೀತಿ ತಾವು ಸಂಪೂರ್ಣ ಪ್ರತಿಯೊಂದು ಭಾಗಗಳನ್ನು ಹುಡುಕಬೇಕು. ಇನ್ನು ನೆಕ್ಸ್ಟು 35ನೇ ಪ್ರಶ್ನೆ ನೋಡ್ಬೋದು. ಈ ರೀತಿ ಇರುವಂತಹ ಚಿತ್ರ ನೋಡ್ತಾ ಹೋದಾಗ ಇಲ್ಲಿ ಎ ಆಪ್ಷನ್ ಇಲ್ಲ, ಸಿ ಇಲ್ಲ, ಮತ್ತು ಡಿನೂ ಇಲ್ಲ. ಬಿ ಆಪ್ಷನಲ್ಲಿ ನೋಡ್ಬೋದು ಸಂಪೂರ್ಣ ಸೇಮ್ ಆಗಿದೆ, ಏನೂ ಕೂಡ ವ್ಯತ್ಯಾಸನೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. ಇನ್ನು 36ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿರುವಂಥ ಚೌಕ ಇಲ್ಲಿದೆ, ನೋಡ್ತಾ ಹೋಗೋಣ. ಇಲ್ಲಿ ಎ ಆಪ್ಷನಲ್ಲಿ ಇಲ್ಲ, ಇಲ್ಲಿ ಡಿದಲ್ಲೂ ಇಲ್ಲ, ಸಿದಲ್ಲೂ ಇಲ್ಲ. ಸೊ ಬಟ್ ಬಿ ಆಪ್ಷನಲ್ಲಿ ಕರೆಕ್ಟ್ ಆಗಿದೆ, ಏನೂ ಕೂಡ ವ್ಯತ್ಯಾಸವಿಲ್ಲ. ಸೊ ಹಾಗಾಗಿ ಇಲ್ಲಿ ಬಿ ಆಗುತ್ತದೆ. ಇನ್ನು ನೆಕ್ಸ್ಟು 37ನೇ ಪ್ರಶ್ನೆ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಸಮಸ್ಯೆ ಅಂದರೆ, ಭಾಗ 10ರಲ್ಲಿ 37ರಿಂದ 40ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಒಂದು ಸಮಸ್ಯೆ ಆಕೃತಿ ಇದೆ. ಇಲ್ಲಿ 4 ಉತ್ತರದ ಆಕೃತಿಗಳನ್ನು ನೀಡಲಾಗಿರುತ್ತದೆ. ಈ ಭಾಗ ಇಲ್ಲಿ ಯಾವ ಸಮಸ್ಯೆ ಆಕೃತಿಯಲ್ಲಿ ಅಡಗಿದೆ ಅನ್ನೋದನ್ನು ತಾವು ಕಂಡುಹಿಡಿಯಬೇಕಾಗುತ್ತೆ. ಇದೇ ಸೇಮ್ ಆಗಿರಬೇಕು, ಏನೂ ವ್ಯತ್ಯಾಸ ಇರಬಾರ್ದು. ಹಾಗಾದರೆ ನೋಡೋಣ. ಇಲ್ಲಿ ಎ ಆಪ್ಷನಲ್ಲಿ ಇಲ್ಲ, ಈ ರೀತಿ ಇರುವಂಥ ರೇಖಾಕೃತಿ. ನೆಕ್ಸ್ಟ್ ಬಿದಲ್ಲಿ ಇಲ್ಲ, ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಸಿದಲ್ಲಿಲ್ಲ, ಬಟ್ ಡಿದಲ್ಲಿದೆ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡ್ರಿ ತಮಗೆ. ಇಲ್ಲಿರುವಂಥ ರೇಖೆ ನೋಡ್ಬೋದು, ಇಲ್ಲಿಂದ ಮೇಲೆ ಹೋಗಿ ಇಲ್ಲಿ ಹೋಗಿದೆ, ನೆಕ್ಸ್ಟ್ ಇಲ್ಲಿ ಬಂದಿದೆ, ಅದೇ ರೀತಿ ಇಲ್ಲಿ ಬಂದು ಇಲ್ಲಿ ಬಂದಿದೆ, ನೋಡ್ಬೋದು ಕೆಳಗೆ. ಇನ್ನು ಈ ರೀತಿ ಇರುವಂಥ ಆಕೃತಿ ನೋಡ್ಬೋದು. ಇಲ್ಲಿ ಬಿ ಇಲ್ಲ, ಅದೇ ರೀತಿಯಾಗಿ ಸಿ ಇಲ್ಲ, ಮತ್ತು ಡಿ ಆಪ್ಷನ್ ಇಲ್ಲ, ಬಟ್ ಎ ಆಪ್ಷನ್ ಇಲ್ಲಿದೆ. ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ತ್ರಿಭುಜ ರೀತಿ 2 ರೇಖೆಗಳು ಬಂದಿದ್ದಾವೆ, ಮತ್ತು ಇಲ್ಲಿ ವೃತ್ತ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 39ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಎಲ್ಲ ಆಕೃತಿ ಇದೆ, ಅದು ನೋಡಲಿಕ್ಕೆ ಈ ರೀತಿ ಯಾವುದಿದೆ. ಸೊ ಡಿದಲ್ಲಿ ಇಲ್ಲ, ಸಿ ಇಲ್ಲ, ಮತ್ತು ಎದಲ್ಲಿ ಇಲ್ಲ, ಬಟ್ ಬಿ ಆಪ್ಷನಲ್ಲಿದೆ. ನೋಡ್ಬೋದು, ಇಲ್ಲಿಂದ ಇಷ್ಟು ಬಂದಿದೆ. ಸೊ ಬಿ ಆಗುತ್ತದೆ. ಇನ್ನು 40ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಇದೇ ಸೇಮ್ ಆಗಿರುವಂಥ ಒಂದು ಆಕೃತಿ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಕಡೆಗೆ ಚೌಕ ಬಾಕ್ಸ್ ಇದೆಯಲ್ಲ, ಬಿದಲ್ಲಿ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಮತ್ತು ಎ ಆಪ್ಷನ್ ಇಲ್ಲಿದೆ ನೋಡಿ. ಇಲ್ಲಿಂದ ಈ ರೀತಿ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗಿ ಇಲ್ಲಿ ಈ ರೀತಿ ಬರುತ್ತೆ, ಮತ್ತು ಇಲ್ಲಿ ಒಂದು ಅಡ್ಡ ಗೆರೆ ಕೂಡ ಇದೆ. ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇವು 2023ನೇ ಸಾಲಿನಲ್ಲಿ ನಡೆದಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಉತ್ತರಗಳಾಗಿವೆ.